ಬಹಳ ಸಿಂಪಲ್ಲಾಗಿ ಮನೆಯಲ್ಲೇ ಒಂದೇ ಸಲ 10 ರುಮಾಲಿ ರೋಟಿ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಹೊಸ ವಿಧಾನದಲ್ಲಿ ಮಾಡಿ ತೋರಿಸ್ತಿದ್ದೀನಿ. ಮತ್ತು ನಿಮಗೇನಾದರೂ ತಂದೂರಿ ರೋಟಿ ಮಾಡೋಕ್ಕೆ ಬರಲ್ಲ ಅನ್ನೋರು ಸಿಂಪಲ್ಲಾಗಿ ಈ ರುಮಾಲಿ ರೋಟಿನ ಮಾಡಿ ನೋಡಿ, ಪರ್ಫೆಕ್ಟಾಗಿ ಬರುತ್ತೆ ಮತ್ತು ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ರುಮಾಲಿ ರೋಟಿ. ಈ ರುಮಾಲಿ ರೋಟಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೊತಿದ್ದೀನಿ, ಸೋಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ಇಲ್ಲಿ ರುಮಾಲಿ ರೋಟಿ ಮೈದಾ ಹಿಟ್ಟಿನಲ್ಲೇ ಮಾಡೋದು, ಹೀಗಾಗಿ ನಾನು ನಿಮಗೆ ಮೈದಾ ಹಿಟ್ಟಿನಲ್ಲೇ ಮಾಡಿ ತೋರಿಸ್ತಿದ್ದೀನಿ. ನಿಮಗೆ ಮೈದಾ ಹಿಟ್ಟು ಇಷ್ಟ ಇಲ್ಲ ಅನ್ನೋದಾದರೆ ಒಂದು ಅರ್ಧ ಕಪ್ ಮೈದಾ ಹಿಟ್ಟು, ಅರ್ಧ ಕಪ್ ಗೋಧಿ ಹಿಟ್ಟು ಹಾಕೋಬೋದು, ಬರುತ್ತೆ ಹಾಕಿ ಕೂಡ. ಇವಾಗ ಇಲ್ಲಿ ನೀರು ಬದಲಾಗಿ ಹಾಲನ್ನ ಹಾಕ್ಕೊಂಡು ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ಎಲ್ಲ ಹಾಲ ಒಮ್ಮೆನೇ ಹಾಕೋಕ್ಕೆ ಹೋಗಬಾರ್ದು, ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕೋಂತ ನಾರ್ಮಲಾಗಿ ಚಪಾತಿ ಹಿಟ್ಟು ನಾದ್ಕೊತೀವಿ ನೋಡಿ, ಅದೇ ರೀತಿಯಾಗಿ ನಾದ್ಕೋಬೇಕು ಅಷ್ಟೇ. ಮತ್ತು ಬಹಳ ಜನರಿಗೆ ತಂದೂರಿ ರೋಟಿ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅಂಥವರು ಈ ರುಮಾಲಿ ರೋಟಿನ ಮಾಡಿ ನೋಡ್ಬೋದು, ತುಂಬ ಈಸಿಯಾಗಿ ಮಾಡ್ಕೋಬೋದು, ಅಷ್ಟೇ ರುಚಿಯಾಗಿರುತ್ತೆ. ಇವಾಗ ನೋಡಿ ಹಿಟ್ಟು ನಾದ್ಕೊಂಡಾಗಿದೆ. ಇವಾಗ ಇದಕ್ಕೆ 1 ಚಮಚ ತುಪ್ಪ ಹಚ್ತಿದ್ದೀನಿ. ತುಪ್ಪ ಹಚ್ಚಿ ಇವಾಗ ಇದಕ್ಕೆ ಒಂದು 15-20 ನಿಮಿಷ ಆಗೋ ತನಕ ರೆಸ್ಟ್ ಮಾಡ್ಕ ಬಿಡಬೇಕು. ಒಂದು 20 ನಿಮಿಷ ಆಗೋ ತನಕ ನಾನು ಬಿಟ್ಟಿದ್ದೆ. ಇವಾಗ ಮತ್ತೆ ಒಂದು ಸ್ವಲ್ಪನೇ ನಾದ್ಕೊಂಡು ತೊಗೊತಿದ್ದೀನಿ. ಇವಾಗ ಏನಿಲ್ಲ, ಇಲ್ಲಿ ನಾನು ಕಪ್ನಲ್ಲಿ ತುಪ್ಪನ ಮೆಲ್ಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಸೊ ಇವಾಗ ಎಲ್ಲನೂ ಒಂದೇ ಸಲ ನಾನಿಲ್ಲಿ ಉಳ್ಳಿ ಮಾಡಿ ಇಟ್ಕೊತಿದ್ದೀನಿ. ಪೂರಿಗಿಂತ ಒಂದು ಸ್ವಲ್ಪ ಹಿಟ್ಟು ಜಾಸ್ತಿ ಹಿಡಿಬೇಕು, ಆ ರೀತಿ ಹಿಡ್ಕೊಳ್ಳಿ. ಚಪಾತಿಗಿಂತ ಒಂದು ಸ್ವಲ್ಪ ಕಮ್ಮಿ, ಆ ರೀತಿ ಇರಲಿ ಹಿಟ್ಟು. ಇವಾಗ ನೋಡಿ ಎಲ್ಲನೂ ನಾನು ಟೋಟಲಾಗಿ ಇಲ್ಲಿ ಮಾಡಿಟ್ಕೊಂಡಾಗಿದೆ. ಸರಿ ಸುಮಾರು ಒಂದು 8ರಿಂದ 10 ರುಮಾಲಿ ರೋಟಿನ ರೆಡಿ ಮಾಡ್ಕೋಬೋದು 1 ಗ್ಲಾಸ್ ಮೈದಾ ಹಿಟ್ಟಲ್ಲಿ. ಇಲ್ಲಿ ನಾನು ಒಣ ಹಿಟ್ಟು ಮೈದಾ ಹಿಟ್ಟೇ ತೊಗೊಂಡಿದ್ದೀನಿ. ಸೊ ಇವಾಗ ಏನಿಲ್ಲ, ಎಲ್ಲನೂ ಒಂದೇ ಸೈಜ್ನಲ್ಲಿ ರೌಂಡಾಗಿ ಲಟ್ಟಿಸ್ಕೊಂಡು ತೊಗೋಬೇಕು. ಪೂರಿ ಯಾವ ಸೈಜಿಂದ ಇರುತ್ತೆ ನೋಡಿ, ಅದೇ ಸೈಜ್ನಲ್ಲಿ ಇದನ್ನು ನಾನು ಲಟ್ಟಿಸ್ಕೊಂಡು ತೊಗೊತಿದ್ದೀನಿ. ಅಂದರೆ ಟೋಟಲ್ ನಾನಿಲ್ಲಿ 8 ರುಮಾಲಿ ರೋಟಿ ರೆಡಿ ಮಾಡ್ಕೊಂಡಿದ್ದಲ್ವ, ಸೊ 8 ನಾನು ಇಲ್ಲಿ ಒಂದೇ ಸಲ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ. ನೀವು ಬಿಗಿನರ್ಸ್ ಇದ್ದರೆ ಒಂದು 4ರಿಂದ 5 ರುಮಾಲಿ ರೋಟಿನ ಒಮ್ಮೆನೇ ಮಾಡ್ಕೋಬೋದು. ಸೊ ಬರುತ್ತೆ ಅನ್ನೋದಾದರೆ ಎಲ್ಲನೂ ಈ ರೀತಿ ಒಮ್ಮೆನೇ ರೆಡಿ ಮಾಡಿ ಇಟ್ಕೋಬೋದು. ಇವಾಗ ನೋಡಿ ನಾನಿಲ್ಲಿ ಟೋಟಲಾಗಿ 8 ರೊಟ್ಟಿನ ರೆಡಿ ಮಾಡಿ ಇಟ್ಕೊಂಡಿನಿ. ಇಲ್ಲಿ ತುಪ್ಪ ಹಚ್ತಿದ್ದೀನಿ. ತುಪ್ಪ ಮತ್ತು ಹಿಟ್ಟನ್ನ ಹಚ್ಚಿ ಈ ರೀತಿ ಒಂದ್ರ ಮೇಲೆ ಇಟ್ಕೊತ ಬರಬೇಕಾಗುತ್ತೆ. ಸೊ ಮತ್ತು ತುಪ್ಪ ಮತ್ತು ಹಿಟ್ಟನ್ನ ಹಚ್ಚಿ ಮತ್ತೆ ಒಂದು ರೊಟ್ಟಿ ಇಡ್ತಿದ್ದೀನಿ. ಅಂದರೆ ಇದೇನೇ ರಿಪೀಟ್ ಮಾಡ್ಕೊತ ಹೋಗಬೇಕು. ಸೊ ಮೊದಲೇ ಹೇಳಿದಾಗೆ ನೀವು ಬಿಗಿನರ್ಸ್ ಇದ್ದರೆ ಒಂದು 4-5 ಮಾತ್ರ ಇಟ್ಕೊಂಡು ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ. ಸೊ ನಾನಿಲ್ಲಿ ಟೋಟಲಾಗಿ 8 ರೊಟ್ಟಿನ ಒಮ್ಮೆನೇ ಇಟ್ಕೊತಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ತುಪ್ಪ ಜಾಸ್ತಿನೇ ಹಚ್ಚಬೇಕಾಗುತ್ತೆ, ಯಾಕೆಂದರೆ ನಾವು ಬೇಯಿಸುವಾಗ ಅದು ಕಿತ್ಕೊಂಡು ಬರಬೇಕಲ್ವ ಹೊರಗಡೆ. ಹೀಗಾಗಿ ತುಪ್ಪ ಮತ್ತು ಮೈದಾ ಹಿಟ್ಟು ಹಚ್ಚಿ ಈ ರೀತಿ ಒಂದ್ರ ಮೇಲೆ ಒಂದು ಇಟ್ಕೋತಾ ಬರಬೇಕಾಗುತ್ತೆ. ಓಕೆ ನೋಡಿ, ಎಲ್ಲನೂ ನಾನಿಲ್ಲಿ ಒಂದೇ ಸಲ ಒಂದು 8 ರುಮಾಲಿ ರೋಟಿನ ರೆಡಿ ಮಾಡಿ ಇಟ್ಕೊಂಡಿನಿ. ಇದಕ್ಕೆ ಮತ್ತೆ ಮೈದಾ ಹಿಟ್ಟು ಹಚ್ಕೊಂಡು ಈ ರೀತಿ ತೆಳ್ಳಗೆ ಲಟ್ಟಿಸ್ಕೊಂಡು ತೊಗೋಬೇಕು ಅಷ್ಟೇ. ಜಾಸ್ತಿ ಜೋರು ಹಾಕಬಾರ್ದಿಲ್ಲಿ, ಮತ್ತು ಜಾಸ್ತಿ ತೆಳ್ಳಗೆ ಕೂಡ ಮಾಡ್ಕೋಬಾರ್ದು, ಅಷ್ಟೇ ಮೀಡಿಯಮ್ ಆಗಿ ಇದನ್ನು ಲಟ್ಟಿಸ್ಕೊಂಡು ತೊಗೋಬೇಕಾಗುತ್ತೆ ಅಷ್ಟೇ. ಸೊ ಇವಾಗ ನಾನು ಸೈಡ್ನಲ್ಲಿ ಹಂಚು ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಓಕೆ ನೋಡಿ, ಇವಾಗ ನಾನು ಲಟ್ಟಿಸ್ಕೊಂಡು ಆಗಿದೆ. ಜಾಸ್ತಿ ಜೋರು ಹಾಕ್ತಿಲ್ಲ ನಾನು, ಜಸ್ಟ್ ಇದನ್ನು ಚಪಾತಿ ಯಾವ ಸೈಜಿಂದ ಇರುತ್ತೆ ನೋಡಿ ಆ ಸೈಜ್ನಲ್ಲಿ ಇದನ್ನು ಲಟ್ಟಿಸ್ಕೊಂಡು ತೊಗೊತಿದ್ದೀನಿ. ಓಕೆ ಫೈನಲಿ ಇವಾಗ ಇಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ಇದಕ್ಕೆ ಒಂದು ಸ್ವಲ್ಪ ಮೊದಲಿಗೆ ತುಪ್ಪ ಹಚ್ತಿದ್ದೀನಿ. ತುಪ್ಪ ಹಚ್ಚಿ ಮಾಡಿದರೆ ರುಚಿ ಹೆಚ್ಚು. ಸೊ ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ಬಳಸ್ಕೋಬೋದು ಈ ರೆಸಿಪಿ ಮಾಡೋದಕ್ಕೆ. ಇವಾಗ ನೋಡಿ ಎಲ್ಲನೂ ಇದೇ ರೀತಿಯಾಗಿ ಬೇಯಿಸ್ಕೊಂಡು ತೊಗೋಬೇಕಾಗುತ್ತೆ. ಸೊ ನೋಡಿ 2 ಕಣ್ಣಲ್ಲಿ ಮೊದಲಿಗೆ ಒಂದು ಸ್ವಲ್ಪ ಬೇಯಿಸ್ಕೊತಿದ್ದೀನಿ ತುಪ್ಪ ಹಚ್ಚಿ. ಇವಾಗ ಕೆಳಗಿನ ರೊಟ್ಟಿ ರೆಡಿ ಆಗುತ್ತೆ. ಇಲ್ಲಿ ಮೇಲೆ ಈ ರೀತಿ ತುಪ್ಪ ಹಚ್ಚಿದನ್ನು ಉಲ್ಟಾ ಹಾಕಬೇಕು. ಓಕೆ ಇವಾಗ ಕೆಳಗಿನ ರೊಟ್ಟಿ ರೆಡಿಯಾಗಿದೆ, ನೀವು ನೋಡ್ತಿರ್ಬೋದು. ಸೊ ಇವಾಗ ಇದನ್ನು ಈ ರೊಟ್ಟಿಗೆ ಒಂದು ಸ್ವಲ್ಪ ತುಪ್ಪ ಹಚ್ಚಿ ರೊಟ್ಟಿನ ತಕ್ಕೊಂಡ್ರೆ ಆಯಿತು, ರುಮಾಲಿ ರೋಟಿ ರೆಡಿ ಆಗುತ್ತೆ. ಇದನ್ನೇ ರಿಪೀಟ್ ಮಾಡ್ಕೊತ ಹೋಗಬೇಕು. ಮೇಲಿನ ರೊಟ್ಟಿ ತುಪ್ಪ ಹಚ್ಚಿ ಕೆಳಗಡೆ ಹಾಕಬೇಕು, ಅದು ಬೇಯುತ್ತೆ. ಓಕೆ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ನೋಡಿ, ಪೇಪರ್ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಬಂದಿದೆ. ಸೊ ಇವಾಗ ರೊಟ್ಟಿ ತಕ್ಕೊಂಡು ಮತ್ತೆ ಇದಕ್ಕೆ ತುಪ್ಪನ ಹಚ್ತಿದ್ದೀನಿ. ತುಪ್ಪ ಹಚ್ಚಿ ಇದನ್ನು ಕೆಳಗಡೆ ಹಾಕ್ತಿದ್ದೀನಿ. ಓಕೆ ನೋಡಿ ಕೆಳಗಿನ ರೊಟ್ಟಿ ಕೂಡ ರೆಡಿಯಾಗಿದೆ, ನೀವು ನೋಡ್ತಿರ್ಬೋದು. ಅಂದರೆ ಒಂದು ತಕ್ಕೊಂಡು ತುಪ್ಪನ ಹಚ್ಚಿ ಉಲ್ಟಾನ ಹಾಕೊತ ಹೋದರೆ ಆಯಿತು. ಇದನ್ನೇ ರಿಪೀಟ್ ಮಾಡ್ಕೊತ ಹೋಗಬೇಕು ಅಷ್ಟೇ. ಸೊ ನೋಡಿ ರೊಟ್ಟಿ ತಕ್ಕೊಂಡು ಮತ್ತೆ ತುಪ್ಪ ಹಚ್ತಿದ್ದೀನಿ. ಓಕೆ ನೋಡಿ ತುಪ್ಪ ಹಚ್ಚಿ ಕೆಳಗಿನ ರೊಟ್ಟಿ ಮತ್ತೆ ರೆಡಿಯಾಗಿರುತ್ತೆ. ಇವಾಗ ಇದನ್ನು ತಗೋಬೇಕು ಅಷ್ಟೇ. ಅಂದರೆ ಪೂರ್ತಿಯಾಗಿ ಇದೇ ರೀತಿ ನೀವು ರಿಪೀಟ್ ಮಾಡ್ಕೊತ ಹೋಗಬೇಕು ಅಷ್ಟೇ. ಮತ್ತು ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು. ಸೊ ನೋಡಿ ಇವಾಗ ಫೈನಲ್ ಆಗಿ ಎಲ್ಲ ರೋಟಿ ರೆಡಿಯಾಗಿದೆ ಇವಾಗ. ಮತ್ತು ನೀವಿಲ್ಲಿ ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂದರೆ ಒಂದು ಅರ್ಧ ಕಪ್ ಮೈದಾ ಹಿಟ್ಟು, ಅರ್ಧ ಕಪ್ ಗೋಧಿ ಹಿಟ್ಟು ಕೂಡ ಹಾಕ್ಕೊಂಡು ಈ ರೆಸಿಪಿನ ಮಾಡ್ಕೋಬೋದು.
ಮತ್ತು ಇಲ್ಲಿ ನಾನು ಹಾಲನ್ನ ಕಾಯಿಸಿ ಆರಿಸಿದಂತಹ ಹಾಲನ್ನ ಬಳಸ್ಕೊಂಡಿನಿ. ಸೊ ಮೊದಲೇ ಆರಿಸಿದಂತಹ ಹಾಲು ಹಾಕ್ಕೊಂಡು ಹಿಟ್ಟನ್ನ ನಾದ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಎಷ್ಟು ಸರಿಯಾಗಿ ಬಂದಿದೆ ನಮ್ಮ ರುಮಾಲಿ ರೋಟಿ. ಓಕೆ, ಈ ರುಮಾಲಿ ರೋಟಿ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಿಮಗೆ ಯಾವ ಸಬ್ಜಿ ಇಷ್ಟನೋ ಆ ಸಬ್ಜಿ ಜೊತೆಗೆ ಈ ರುಮಾಲಿ ರೋಟಿನ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಖಂಡಿತ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.